ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ಲಾಗ್ ಏನು ಅಂದರೆ ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಕೆಲವೊಂದು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದ್ದೆ, ಬ್ಯೂಟಿ ಪ್ರಾಡಕ್ಟ್ಸ್ ಫ್ರಮ್ ಪರ್ಪಲ್ ಆ್ಯಪಿಂದ. ಯಾವ ಪ್ರಾಡಕ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ, ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೇನೆ. ನನ್ನ ಸ್ಕಿನ್ ಟೋನಿಗೆ ಯಾವ ಥರ ಪ್ರಾಡಕ್ಟ್ ಬೇಕು ಅದೇ ನಾನು ಪರ್ಚೇಸ್ ಮಾಡಿರೋದು. ಆಲ್ಮೋಸ್ಟ್ ಲೇಡೀಸ್ ಯೂಸ್ ಮಾಡೋದೇ ಮೇಕಪ್ ಕಿಟ್. ಅದು ಅವರ ಇಷ್ಟ ಆಗುವಂಥ ಮೇಕಪ್ ಕಿಟ್ಟನ್ನು ಅವ್ರು ಪರ್ಚೇಸ್ ಮಾಡ್ತಾರೆ. ಸೊ ಕೆಲವೊಂದು ಪ್ರಾಡಕ್ಟು ನನಗೆ ಇಷ್ಟ ಆಗಿರೋದು ಆ್ಯಂಡ್ ನಾನು ಆಫರ್ ಇದ್ದಾಗ ಅಷ್ಟೇ ಪರ್ಚೇಸ್ ಮಾಡೋದು. ಇನ್ನೊಂದೆರಡು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಅದನ್ನು ಕೂಡ ಅಪ್ಡೇಟ್ ಕೊಡ್ತೇನೆ ನಿಮಗೆ. ಎಸ್, ನಾನು ಫಸ್ಟ್ ಪ್ರಾಡಕ್ಟ್ ತೋರಿಸ್ತಾ ಇರೋದು ಲಿಪ್ಸ್ಟಿಕ್. ಮ್ಯಾಟ್ ಲುಕ್ ವೆಲ್ವೆಟ್ ಸ್ಮೂತ್ ಆ್ಯಂಡ್ ಟ್ರಾನ್ಸ್ಫರ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ವಾಟರ್ ಪ್ರೂಫ್ ಲಿಪ್ಸ್ಟಿಕ್ಸ್ ಚೆರಿ ಮರೂನ್. ಲಾಸ್ಟ್ ಟೈಮ್ ನಾನು ತೊಗೊಂಡಿರೋದು ಪಿಂಕ್ ಕಲರ್ ಆ್ಯಂಡ್ ಇವಾಗ ತೊಗೊಂಡಿರೋದು ಮರೂನ್ ಕಲರ್. ತುಂಬ ಚೆನ್ನಾಗಿದೆ, ಲೈಟ್ ವೇಟ್ ಇದೆ, ಎಲ್ಲಿ ಹೋದರೂ ನೀವು ಹ್ಯಾಂಡ್ಲ್ ಮಾಡ್ಕೋಬೋದು. ಎಸ್, ಸೆಕೆಂಡ್ ಪ್ರಾಡಕ್ಟ್ ಈಸ್ ಲೈಟ್ ವೇಟ್ ಸನ್ಸ್ಕ್ರೀನು. ಇದು ಕೂಡ ತುಂಬ ಲೈಟ್ ವೇಟು, ತುಂಬ ಚೆನ್ನಾಗಿದೆ. ಆದರೆ ಅಪ್ಲೈ ಮಾಡುವಾಗ ಸ್ಕ್ರಬ್ ಮಾಡ್ಕೋಬೇಡಿ, ಲೈಟಾಗಿ ಅಪ್ಲೈ ಮಾಡ್ಕೋಬೇಕು. ಬಿಫೋರ್ ಯೂಸ್ ನೀವು ಕ್ಲೀನಾಗಿ ಫೇಸನ್ನು ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸ್ ಹಚ್ಕೊಂಡು ಮೇಲೇ ಇದನ್ನು ಯೂಸ್ ಮಾಡಬೇಕು. ಇದು ಹೈ ಪ್ರೊಟೆಕ್ಷನ್ ಬೋರ್ಡ್ ಸ್ಪೆಕ್ಟ್ರಮ್ P++ ವಾಟರ್ ಆ್ಯಂಡ್ ಸ್ವೆಟ್ ರೆಸಿಡೆಂಟ್. ನಮ್ಮಲ್ಲಿ ಎಷ್ಟೋ ಸ್ವೆಟ್ ಇದ್ರೂ ಕೂಡ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಮಿನಿಮಾಲಿಸ್ಟಿಕ್ ಸ್ಯಾಲಿಕ್ ಆಸಿಡ್ ಫೇಸ್ ಸ್ಕ್ರಮ್. ಇದು ವಿತ್ ಲಾಜಿಪೀಡಿಯಾ ಪ್ಲಸ್ EGCG ಆ್ಯಂಡ್ ಹೊರಿಯೋಂಡ್ ಎಕ್ಸ್ಟ್ರಾಕ್ಟ್ reduce oily ankles and back heads for acne prone skin ಅಂತ ಇದೆ. ಆ್ಯಂಡ್ ಇದನ್ನು ಡೇ ಅಥವಾ ನೈಟ್ ಯೂಸ್ ಮಾಡ್ಬೋದು. ಬಟ್ ಡೇ ಯೂಸ್ ಮಾಡಿದ್ರೇ ರಿಸಲ್ಟ್ ಗೊತ್ತಾಗುತ್ತೆ. ನಾನು ನೈಟ್ ಯೂಸ್ ಮಾಡಿಲ್ಲ, ಆಲ್ಮೋಸ್ಟ್ ನಾನು ಡೇ ಟೈಮಲ್ಲೇ ಯೂಸ್ ಮಾಡಿರೋದು. ಒಂದು ಸ್ವಲ್ಪ ಅಂಟು ಥರ ಅನಿಸುತ್ತೆ ಹಚ್ಕೊಂಡು ಒಂದು 2 ಸೆಕೆಂಡ್ಸಿಗೆ, ಆಮೇಲೆ ಅದಾಗೆ ಡ್ರೈ ಆಗುತ್ತೆ. ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡೋದಂಥ ಸ್ಕಿನ್ದು ಪ್ರಾಡಕ್ಟ್ ಎಲ್ಲ ಲೈಟ್ ವೇಟ್ ಇದೆ. ಸ್ಟ್ರೋಬ್ ಕ್ರೀಮ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಅವ್ರ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ ಕಲರ್ ತೊಗೋತಾರೆ. ನಾನಿಲ್ಲಿ ಪಿಂಕ್ ವಿತ್ ಶೈನಿಂಗ್ ತೊಗೊಂಡಿದ್ದೇನೆ. ನನ್ನ ಸ್ಕಿನ್ ಟೋನ್ಗೆ ಇದೇ ನನಗೆ ಸರಿಯಾದ ಸೂಟ್ ಆಗುತ್ತೆ. ಸೊ ಪ್ರತಿಯೊಂದು ನಾನು ಏನು ಪರ್ಚೇಸ್ ಮಾಡ್ತಿದ್ದೇನೆ ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೇನೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡ್ತೇನೆ. ತುಂಬಾ ಲೈಟ್ ವೇಟ್ ಪ್ರಾಡಕ್ಟು, ಸ್ಕಿನ್ಗೆ ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಶೈನಿಂಗ್ ಕೊಡುತ್ತೆ, ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಇನ್ನೊಂದು, ನೀವು ಸ್ಕಿನ್ಗೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಸ್ಕ್ರಬ್ ಮಾಡಬೇಡಿ, ಜಸ್ಟ್ ಹಾಗೆ ಅಪ್ಲೈ ಮಾಡಿ, ಲೈಟಾಗಿ ಅಪ್ಲೈ ಮಾಡಬೇಕು. ನೀವು ಸ್ಕ್ರಬ್ ಮಾಡಿದರೆ ಕೆಲವೊಬ್ಬರಿಗೆ ಸ್ಕಿನ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ನಾನು ಪ್ರತಿಯೊಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ತೋರಿಸಿದ್ದೇನೆ. ಬಟ್ ನಾನು ಮಾಡೋ ಇದೆಲ್ಲ ಪ್ರಾಡಕ್ಟು ಸೆಕೆಂಡ್ ಟೈಮ್ ಬೈ ಮಾಡಿರೋದು. ಫಸ್ಟ್ ಟೈಮೇ ನಂಗೆ ರಿಸಲ್ಟ್ ಬಂದಾಗೇ ನಾನು ಶೋ ಮಾಡಬೇಕಿತ್ತು, ಆಗಲಿಲ್ಲ. ಅದಕ್ಕೆ ಇದು ಸೆಕೆಂಡ್ ಟೈಮ್ ನಿಮಗೆ ಶೋ ಮಾಡ್ತಾ ಇರೋದು. ಸ್ಕಿನ್ ಟೋನ್ ಕಲರ್ ಚೇಂಜ್ ಆಗಿದೆಯಲ್ಲ. ಫೈನಲಿ ನಾನಿಲ್ಲಿ ಫಿಕ್ಸ್ಚರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ನಾನು ಬಿಫೋರ್ ಯೂಸ್ ಮಾಡ್ತೇನೆ. ಬಿಫೋರ್ ಅಂದರೆ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ಮುಂಚೆನೇ ಯೂಸ್ ಮಾಡ್ತೇನೆ. ಹಾಗೆ ಪ್ರಾಡಕ್ಟ್ ಯೂಸ್ ಮಾಡಿ ಮೇಲೆ ಕೂಡ ಯೂಸ್ ಮಾಡ್ತೇನೆ. 3 or 5 ಮಿನಿಟ್ಸ್ ಬಿಡಬೇಕು. ಆ್ಯಂಡ್ ಇಲ್ಲಿ ನಾನು ಹೇರ್ ಸಿರಮ್ ತೊಗೊಂಡಿದ್ದೇನೆ. ಎವ್ರಿ ಟೈಮ್ ನಾನು ಪ್ರತಿ ಸಲ ಹೆಡ್ ಬಾತ್ ತೊಗೊಂಡಾಗ ಆಯಿಲ್ ಅಂತೂ ಅಪ್ಲೈ ಮಾಡಲ್ಲ. ಎಲ್ಲರೂ ಹೋದರೆ ಆಯಿಲಿ ಆಗಿರುತ್ತೆ ಕೂದಲೆಲ್ಲ. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ಇದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಆ್ಯಂಡ್ ಇದು ಸೆಕೆಂಡ್ ಬಾಟಲ್ ನಾನು ಯೂಸ್ ಮಾಡಿರೋದು. ಆಲ್ರೆಡಿ ಹೇರ್ಗೆ ಆಯಿಲ್ ಯೂಸ್ ಮಾಡಿದ್ದೇನಲ್ಲ, ಸೊ ಅದು ರಿಸಲ್ಟ್ ನಿಮಗೆ ಗೊತ್ತಾಗಲ್ಲ. ಬಟ್ ನೀವು ತಗೋರಿ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಹೇರ್ ತುಂಬ ಸಾಫ್ಟ್ ಆ್ಯಂಡ್ ಶೈನಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಬಾಡಿ ವೈಸ್ ಅಂಡರ್ ಆರ್ಮ್ಸ್ ರೋಲ್ ಆನ್. ನಾನು ಇದನ್ನು ಯೂಸ್ ಮಾಡ್ತಾ ಇದ್ದು 1 year ಆಯಿತು. ತುಂಬ ಬೆನಿಫಿಟ್ ಇದೆ. ಆಲ್ಮೋಸ್ಟ್ ಲೇಡೀಸ್ ಕೂಡ ತುಂಬ ಯೂಸ್ ಆಗುತ್ತೆ. ಎಷ್ಟೋ ಟ್ಯಾನ್ ಇರಲಿ, ಸ್ವೆಟ್ ಇರಲಿ, ಯೂಸ್ ಮಾಡ್ತಾ ಇದ್ದರೆ ಬೇಗನೆ ಕ್ಯೂರ್ ಆಗುತ್ತೆ. ನನಗೆ ಈ ಸ್ಮೆಲ್ ಅಂದರೆ ತುಂಬ ಇಷ್ಟ. ಸ್ಮೆಲ್ ಕೂಡ ಸಖತ್ತಾಗಿದೆ. ಸೊ ಫೈನಲಿ ಲಾಸ್ಟ್ ಒಂದೇ ಒಂದು ಪ್ರಾಡಕ್ಟ್ ಉಳಿದಿರೋದು. ಆಲ್ಮೋಸ್ಟ್ ಇವತ್ತು 7 to 8 ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿರೋದು. ಆ್ಯಂಡ್ ಫೈನಲಿ ನಾನು ತೋರಿಸ್ತಾ ಇರೋದು ಬ್ರಷಸ್. 7 to 8 ಪೀಸಸ್ ಇದೆ. ಯಾವ ಥರ ಆದರೂ ನೀವು ಬ್ರಷ್ ಯೂಸ್ ಮಾಡ್ಬೋದು ಮೇಕಪ್ಪಿಗೆ. ಸೊ ನೋಡಿದ್ರಲ್ಲ, ನೀವು ಕೂಡ ಪರ್ಪಲ್ ಆ್ಯಪಲ್ಲಿ ಹೋಗಿಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ಇವತ್ತು ತೊಗೊಂಡಿರೋಂಥ ಇಷ್ಟೊಂದು ಪ್ರಾಡಕ್ಟ್ಸು ನಂಗೆ ತುಂಬ ಖುಷಿ ಕೊಟ್ಟಿದೆ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.